ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 1/2/25. मीठे बच्चे, तुम आत्माओं का स्वधर्म है शांति, तुम्हारा देश ಶಾಂತಿಧಾಮ है. ತಂದೆ ತಿಳಿಸಿದರೆ, ಮಧುರಾದ ಮಕ್ಕಳೇ, ತಮ್ಮ ಆತ್ಮಗಳ ಸ್ವಧರ್ಮ ಶಾಂತಿಯಾಗಿದೆ, ನಿಮ್ಮ ದೇಶ ಶಾಂತಿಧಾಮವಾಗಿದೆ. तुम आत्मा शांत स्वरूप हो, इसलिए तुम्हें शांति मांग नहीं सकते. ನಿಮ್ಮ ಆತ್ಮದ ಸ್ವರೂಪನೇ ಶಾಂತಿಯಾಗಿದೆ, ಅದಕ್ಕೋಸ್ಕರ ಶಾಂತಿಯನ್ನ ಬೇಡುವಂಗಿಲ್ಲ. ಇಂದಿನ ಪ್ರಶ್ನೆ, ತುಮಾರ ಯೋಗ ಬಲ್ ಕೌನ್ ಸಿ ಕಮಾಲ್ ಕರ್ತಾ ಹೈ? ನಿಮ್ಮ ಯೋಗ ಬಲ ಯಾವ ಒಂದು ಕಮಾಲ್ ಮಾಡುತ್ತೆ? ಉತ್ತರ ಆಗಿದೆ, योग बल से तुम सारी दुनिया को पवित्र बनाते हो. तुम कितने थोड़े बच्चे योग बल से ये सारा पहाड़ उठाए सोने का पहाड़ स्थापन करते हो. ಯೋಗ ಬಲದಿಂದ ತಾವು ಇಡೀ ವಿಶ್ವವನ್ನ ಪವಿತ್ರವಾಗಿ ಮಾಡ್ತೀರ. ನೀವು ಎಷ್ಟು ಕಡಿಮೆ ಮಕ್ಕಳು ಯೋಗ ಬಲದಿಂದ ಇಡೀ ಸೃಷ್ಟಿ ಎನ್ನುವ ಬೆಟ್ಟವನ್ನ ಮೇಲೆ ಎತ್ತಿ ಚಿನ್ನದ ಬೆಟ್ಟ ಸ್ಥಾಪನೆ ಮಾಡ್ತೀರಾ. 5 तत्व सतो प्रधान हो जाते अच्छे फल देते हैं. 5 ತತ್ವಗಳು ಸತೋ ಪ್ರಧಾನ ಆಗ್ಬಿಡತ್ತೆ, ಒಳ್ಳೆ ಫಲವನ್ನ ನೀಡುತ್ತೆ. सतो प्रधान तत्व से ये शरीर भी सता प्रधान होते, वहां के फल भी बहुत बड़े बड़े स्वादिष्ट होते हैं. सतो ಪ್ರಧಾನ ತತ್ವದಿಂದ ಈ ದೇಹನು ಸತೋ ಪ್ರಧಾನ ಆಗತ್ತೆ, ಅಲ್ಲಿನ ಫಲಗಳು ಬಹಳ ದೊಡ್ಡ ದೊಡ್ಡದಾಗಿ स्वादिष्टವಾಗಿ ಇರುತ್ತೆ. ओम शांति. जब ओम शांति कहा जाता तो बहुत खुशी होनी चाहिए, क्योंकि वास्तव में आत्मा है ही शांत स्वरूप, उसका स्वधर्म ही शांत है. ಯಾವಾಗ ಓಂ ಶಾಂತಿ ಅಂತೀವಿ ಆಗ ಬಹಳ ಖುಷಿ ಆಗಬೇಕಾಗಿದೆ, ಯಾಕೆಂದರೆ ಅದರ ವಾಸ್ತವಿಕ ಸ್ವರೂಪನೇ ಶಾಂತಿಯಾಗಿದೆ ಅಲ್ಲ. इस पर सन्यासी भी कहते, शांति का तो तुम्हारे गले का हार है, शांति को बाहर कहाँ ढूंढते हो. ಇದರ ಬಗ್ಗೆ ಒಂದು ಸನ್ಯಾಸಿಯ ಉದಾಹರಣೆ ಇದೆ. ಶಾಂತಿ ನಿಮ್ಮ ಕೊರಳಿನ ಹಾರ ಆಗಿದೆ, ನಿಮ್ಮ ಕೊರಳಿನಲ್ಲೇ ಬಿದ್ದಿದೆ. ಶಾಂತಿಯನ್ನ ಹೊರಗಡೆ ಎಲ್ಲಿ ಹುಡುಕ್ತಿದ್ದೀರಾ? ಆತ್ಮ ಸ್ವತಃ ಶಾಂತ ಸ್ವರೂಪ ಈ ಶರೀರ ಮೇ ಪಾಠ ಬಜಾನೆ ಆನಾ ಪಡ್ತ. ಆತ್ಮ ಸ್ವತಃ ಶಾಂತ ಸ್ವರೂಪ ಆಗಿದೆ, ಈ ದೇಹದಲ್ಲಿ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬರಬೇಕಾಗತ್ತೆ. ಆತ್ಮ ಸದಾ ಶಾಂತ ರಹೆ ತೋ ಕರ್ಮ ಕೈಸೆ ಕರೆಂಗಿ, ಕರ್ಮ ತೋ ಕರ್ನಾ ಹಿ ಹೈ ನ. ಆತ್ಮ ಶಾಂತವಾಗಿ ಇದ್ಬಿಟ್ರೆ ಕರ್ಮ ಯಾವ ರೀತಿ ಮಾಡೋದು? ಕರ್ಮ ಅಂತೂ ಮಾಡಲೇಬೇಕಲ್ಲ. हाँ, शांति धाम में आत्मा ही शांत रहती, वह शरीर नहीं. ये कोई सन्यासी आदि नहीं समझते कि हम आत्मा शांत है, शांति धाम में रहने वाली है. हाँ, ಶಾಂತಿಧಾಮಗಳು ಶಾಂತಿಧಾಮದಲ್ಲಿ ಆತ್ಮಗಳು ಶಾಂತವಾಗಿರುತ್ತೆ, ಅಲ್ಲಿ ಶರೀರ ಇರೋದಿಲ್ಲ. ಯಾರೇ ಸನ್ಯಾಸಿಗಳು ಎಂದು ಈ ರೀತಿ ತಿಳ್ಕೊಳಲ್ಲ, ನಾನು ಆತ್ಮನಾಗಿದ್ದೀನಿ, ಶಾಂತಿಧಾಮದಲ್ಲಿ ಇರುವಂತವನು. बच्चों को समझाया गया शांति धाम हमारा देश है, फिर हम सुख धाम में आकर पाठ बजाते, फिर रावण राज्य होता है दुख धाम में. ಮಕ್ಕಳಿಗೆ ತಿಳಿಸಲಾಗಿದೆ, ಶಾಂತಿ ಧಾಮ ನಮ್ಮ ದೇಶ ಆಗಿದೆ, ನಂತರ ನಾವು ಸುಖಧಾಮದಲ್ಲಿ ಬಂದು ಪಾತ್ರವನ್ನ ಅಭಿನಯ ಮಾಡ್ತೀವಿ, ನಂತರ ರಾವಣ ರಾಜ್ಯ ಆಗತ್ತೆ ದುಃಖಧಾಮ. ये 84 जन्म की कहानी है. भगवान वाच है ना अर्जुन प्रति कि तुम अपने जन्मों को नहीं जानते हो. एक को क्यों कहते हैं? क्योंकि एक की ग्याರಂಟಿ है. ಇದು 84 ಜನ್ಮದ ಕಥೆ ಆಗಿದೆ. ಭಗವಂತನ ಮಹಾವಾಕ್ಯ ಅರ್ಜುನ ಪ್ರತಿ ತಮಗೆ ತಮ್ಮ ಜನ್ಮಗಳ ಬಗ್ಗೆ ಗೊತ್ತಿಲ್ಲ. ಒಬ್ಬರಿಗೆ ಯಾಕೆ ತಿಳಿಸಿದರೆ? ಯಾಕೆಂದರೆ ಒಬ್ಬರದೇ ಗ್ಯಾರಂಟಿ ಆಗಿದೆ. इन राधा कृष्ण की तो गारंटी है ना, तो इनको कहते हैं, ये बाप भी जानते, बच्चे भी जानते, ये जो सब बच्चे हैं सब तो 84 जन्म लेने वाले नहीं हैं.
ಈ ರಾಧೆ ಕೃಷ್ಣರದು ಗ್ಯಾರಂಟಿ ಇದೆ, ಅದಕ್ಕೆ ತಿಳಿಸಲಾಗತ್ತೆ. ಬಾಬನಿಗೂ ಗೊತ್ತಿದೆ, ಮಕ್ಕಳಿಗೂ ಗೊತ್ತಿದೆ, ಎಲ್ಲಾ ಮಕ್ಕಳು 84 ಜನ್ಮವಂತೂ ಪಡೆಯೋದಿಲ್ಲ. कोई बीच में आएंगे, कोई अंत में आएंगे, इनकी तो सर्टन है. ಕೆಲವರು ಮಧ್ಯದಲ್ಲಿ ಬರ್ತಾರೆ, ಕೆಲವರು ಅಂತ್ಯದಲ್ಲಿ ಬರ್ತಾರೆ, ಇವ್ರದಂತೂ ಫಿಕ್ಸ್ ಇದೆ. इसको कहते ये बच्चे तो अर्जुन हुआ रथ पर बैठा है ना. ಇವರಿಗೆ ತಿಳಿಸಲಾಗತ್ತೆ ಏ ಮಗು ಅಂತ, ಯಾಕೆಂದರೆ ಅರ್ಜುನ ಅಲ್ವಾ ಆ ರಥದ ಮೇಲೆ ಉಪಸ್ಥಿತರಾಗಿದ್ದಾರಲ್ಲ. बच्चे खुद भी समझ सकते हम जन्म कैसे लेंगे, सर्विस ही नहीं करते तो सतयुग नई दुनिया में पहले ऐसे आएंगे, इसकी तकदीर कहाँ है. ಮಕ್ಕಳು ಸ್ವಯಂ ಅರ್ಥ ಮಾಡ್ಕೊಂತಾರೆ, ಈ ಜನ್ಮದಲ್ಲಿ ನಾವು ಜನ್ಮವನ್ನ ಹೆಂಗ್ ಪಡಿತೀವಿ, ಸರ್ವೀಸೇ ಮಾಡಿಲ್ಲ ಅಂದ್ರೆ ಸತ್ಯುಗ ಹೊಸ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಹೆಂಗ್ ಬರ್ತೀವಿ. ಇವರ ಅದೃಷ್ಟ ಎಲ್ಲಿದೆ. पीछे जो जन्म लेंगे उसके लिए तो पुराना घर होता जाएगा. मैं इनके लिए कहता हूं जिनके लिए तुमको भी सर्टन है. ಯಾರು ನಂತರ ಜನ್ಮವನ್ನ ಪಡಿತಾರೆ ಅಂದ್ರೆ ನಿಧಾನಕ್ಕೆ ಜನ್ಮವನ್ನ ಪಡಿತಾರೆ ಅಂದಾಗ ಮನೇನು ಹಳೆಯದಾಗುತ್ತಾ ಹೋಗುತ್ತಲ್ಲ, ಇವರಿಗೋಸ್ಕರ ತಿಳಿಸಲಾಗತ್ತೆ ಇವರು ಸರ್ಟನ್ ಅಂದ್ರೆ ಫಿಕ್ಸ್ ಇದ್ದಾರೆ. तुम भी समझते हो मम्मा बाबा 84 जन्म लेते, कुमार का है, जनक है, ऐसे ऐसे महारथी जो है वो 84 जन्म ले. ತಾವು ಅರ್ಥ ಮಾಡ್ಕೋಬಹುದಾಗಿದೆ, ಮಮ್ಮ ಬಾಬಾ 84 ಜನ್ಮವನ್ನ ಪಡಿತಾರೆ. ಆ ರೀತಿ ಕುಮಾರ್ಕ, ಜಾನಕಿ ದಾದಿ ಇವರೆಲ್ಲನೂ ಮಹಾರಥಿಗಳು 84 ಜನ್ಮವನ್ನ ಪಡಿತಾರೆ. जो सर्विस नहीं करते तो जरूर कुछ जन्म बाद में आएंगे, समझते हम तो नापास हो जाएंगे, पिछाड़ी में आ जाएंगे. ಯಾರು ಸೇವೆ ಮಾಡೋದಿಲ್ಲ ಖಂಡಿತ ಇನ್ನೊಂದು ಜನ್ಮದ ನಂತರ ಬರ್ತಾರೆ ಅನ್ಕೊಂತಾರೆ, ನಾವಂತೂ ಫೈಲ್ ಆಗ್ತೀವಿ ಅಂದರೆ ಅಂತ್ಯದಲ್ಲೇ ಬರ್ತೀವಿ. स्कूल में दौड़ी पहन निशाने तक आकर फिर वापस लौटते हैं ना, सब एक रस्तो हो ना सके. ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಮಾಡ್ತಾರೆ, ಲಕ್ಷ್ಯದವರೆಗೂ ತಲುಪ್ತಾರೆ. ಕೆಲವರಂತೂ ಲೇಟ್ ಆಗಿ ಸೇರ್ತಾರೆ, ಎಲ್ಲರೂ ಒಂದೇ ಸಮಾನ ಇರೋದಕ್ಕೆ ಸಾಧ್ಯ ಇಲ್ವಲ್ಲ. रेस में जरा पाव इचक भी फर्क पड़ता तो फ्लैट में आ जाते हैं, यहाँ भी हर रेस है, अश्व रेस को कहा जाता. ರೇಸ್ ಅಲ್ಲಿ ಕಾಲು ಸ್ವಲ್ಪ ತಗಲಿದ್ರೂ ವ್ಯತ್ಯಾಸ ಆಗ್ಬಿಡತ್ತೆ, ಮತ್ತೆ ಸೀದಾ ಎಲ್ಲಿರುತ್ತೆ ಅಲ್ಲಿ ಬಂದ್ಬಿಡುತ್ತೆ. ಇಲ್ಲೂ ಸಹ ಅಶ್ವದ ರೇಸು, ಅಶ್ವ ಅಂತ ಕುದುರೆಗೆ ಹೇಳಲಾಗತ್ತಲ್ಲ. रथ को भी घोड़ा कहा जाता, बाकी ये जो दिखाते हैं दक्ष प्रजापिता ने यज्ञ रचा, इसमें घोड़े को हवन किया, ये सब बातें हैं. ರಥಕ್ಕೆ ಕುದುರೆ ಅಂತ ಹೇಳಲಾಗುತ್ತೆ. ಬಾಕಿ ಇದೇನು ತೋರಿಸ್ತಾರೆ, ದಕ್ಷ ಪ್ರಜಾಪಿತ ಯಜ್ಞವನ್ನ ರಚನೆ ಮಾಡಿದ್ರು, ಅದರಲ್ಲಿ ಕುದುರೆಯನ್ನ ಹವನದಲ್ಲಿ ಸ್ವಾಹ ಮಾಡಿದ್ರು, ಆ ರೀತಿ ಮಾತು ಏನಿಲ್ಲ. ना दक्ष प्रजापिता है ना कोई यज्ञ रचा, पुस्तकों में भक्ति मार्ग की कितनी दंत कथाएं है, उसका नाम ही कथा है, बहुत कथाएं सुनाते हैं. दक्ष ಪ್ರಜಾಪಿತ ಯಾರು ಇರಲಿಲ್ಲ, ಆ ರೀತಿ ಏನು ಯಜ್ಞವನ್ನ ಮಾಡಿರ್ಲಿಲ್ಲ. ಪುಸ್ತಕದಲ್ಲಿ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ದಂತಕಥೆಗಳನ್ನ ತೋರಿಸಿದ್ದಾರೆ. ಆ ರೀತಿ ಅದರ ಹೆಸರೇ ಕತೆ ಅಲ್ವಾ, ಬಹಳಷ್ಟು ಕತೆಗಳನ್ನ ಕೇಳುತ್ತಾರೆ. ತುಮ್ ತೋ ಯೇ ಪಡ್ತೇ ಹೋ, ಪಢಾಯಿ ಕೋ ಕಥಾ ತೋಡೆ ಹಿ ಕಹೆಂಗೆ. ಇಲ್ಲಂತೂ ತಾವು ವಿದ್ಯಾಭ್ಯಾಸ ಮಾಡ್ತಿದ್ದೀರಾ, ವಿದ್ಯೆಗೆ ಕತೆ ಅಂತ ಹೇಳಕ್ಕಾಗತ್ತಾ. स्कूल में पढ़ते हैं, एम ऑब्जेक्ट रहते, हमको इस पढ़ाई से ये नौकरी मिलेंगी, कुछ ना कुछ मिलता है ना. ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತೀವಿ, ಏಮ್ ಆಬ್ಜೆಕ್ಟ್ ಇರುತ್ತೆ, ಇದರಿಂದ ವಿದ್ಯೆಯಲ್ಲಿ ನಾವು ಮುಂದೆ ಹೋಗಿ ಕೆಲಸ ಅಲ್ಲಿಂದ ಸಿಗತ್ತೆ, ಏನೋ ಒಂದು ಸಿಕ್ಕೇ ಸಿಗತ್ತಲ್ಲ. अभी तुम बच्चों को देही अभिमानी बहुत रहना है, यही मेहनत. ಈಗ ತಾವು ಮಕ್ಕಳು ಆತ್ಮ ಅಭಿಮಾನಿಯಾಗಿ ಇರಬೇಕು, ಇದೇ ಶ್ರಮ.
बाप को याद करने से विकर्म विनाश होंगे, काश याद करना होता। ऐसे नहीं, मैं तो शिव बाबा का बच्चा हूं ना, फिर याद क्या करे। नहीं, याद करना है अपने को ಸ್ಟೂಡೆಂಟ್ समझकर। ಬಾಬುರನ್ನ ನೆನಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗುತ್ತೆ। ಮುಖ್ಯವಾಗಿ ನೆನಪು ಮಾಡಬೇಕು। ಆ ರೀತಿ ಅಲ್ಲ, ನಾನಂತೂ ಶಿವ ಬಾಬಾ ಮಗು, ಏನ್ ನೆನಪು ಮಾಡೋದು ಇಲ್ಲ, ನೆನಪು ಮಾಡಬೇಕು ತಮ್ಮನ್ನ ತಾವು ಸ್ಟೂಡೆಂಟ್ ಅಂತ ತಿಳಿದು। आम आत्माओं को शिव बाबा पढ़ाते ये भी भूल जाते हैं। शिव बाबा एक ही टीचर है जो सृष्टि के आदि मध्य अंत का राज सुनाते, ये भी याद नहीं रहता है। ಶಿವ ಬಾಬಾ ಒಬ್ಬರೇ ಟೀಚರ್, ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತಾರೆ। ಇದು ಸಹ ಕೆಲವರಿಗೆ ನೆನಪಿರಲ್ಲ। ಪ್ರತಿಯೊಂದು ಮಗು ತಮ್ಮ ಹೃದಯದಿಂದ ಕೇಳಬೇಕು, ನಾನು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿ ಸ್ಥಿರವಾಗಿ ಇರ್ತೀನಿ। ಜಾಸ್ತಿ ಟೈಮ್ ತೋ ಬಾಹರ್ ಮುಖತಾ ಮೇ ಹಿ ಜಾತಾ, ಯೇ ಯಾದ್ ಹಿ ಮುಖ್ಯ ಹೈ। ಬಹಳಷ್ಟು ಸಮಯ ಬಾಹರ್ ಮುಖತೆಯಲ್ಲೇ ಕಳೆದೋಗುತ್ತೆ, ನೆನಪೇ ಮುಖ್ಯ ಆಗಿದೆ। इस भारत के योग की बहुत महिमा है, परंतु योग कौन सिखाते ये किसको पता नहीं। ಭಾರತದ ಯೋಗ ಬಹಳ ಮಹಿಮೆ ಇದೆ, ಆದರೆ ಯಾರು ಕಲಿಸ್ಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ। गीता में कृष्ण का नाम डाल दिया, अब श्री कृष्ण को याद करने से तो एक भी पाप नहीं कटेगा, क्योंकि वह तो शरीरधारी है। ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ। ಶ್ರೀಕೃಷ್ಣನನ್ನ ನೆನಪು ಮಾಡೋದ್ರಿಂದ ಒಂದು ಪಾಪನೂ ಕಟ್ಟಾಗಲ್ಲ, ಯಾಕೆಂದರೆ ಅವರಂತೂ ದೇಹಧಾರಿಯಾಗಿದ್ದಾರೆ। पांच तत्वों का बना है, उसको याद किया तो गोया मिट्टी को याद किया, पांच तत्वों को याद किया। 5 ತತ್ವಗಳಿಂದ ಮಾಡಿರೋದು, ಅದನ್ನ ನೆನಪು ಮಾಡೋದು ಅಂದ್ರೆ ಮಣ್ಣನ್ನ ನೆನಪು ಮಾಡೋದು, 5 ತತ್ವಗಳನ್ನ ನೆನಪು ಮಾಡೋದು। शिव बाबा तो अशरीरी है, इसलिए कहते अशरीरी बनो, मुझ बाबा को याद करो। ಶಿವ ಬಾಬಾ ಅಂತೂ ಅಶರೀರಿಯಾಗಿದ್ದಾರೆ, ಅದಕ್ಕೆ ತಿಳಿಸಲಾಗತ್ತೆ ಅಶರೀರಿಯಾಗಿ ನನ್ನನ್ನ ನೆನಪು ಮಾಡಿ। कहते भी हो ए पतित पावन, वह तो एक हुआ ना। युक्ति से पूछना चाहिए गीता का भगवान कौन है, भगवान रचयिता एक होता है ना। ಅಂತಿರ್ತಾರೆ ಏ ಪತಿತ ಪಾವನ, ಅವರಂತೂ ಒಬ್ಬರೇ ಅಲ್ವಾ। ಯುಕ್ತಿಯಿಂದ ಕೇಳಿ ಗೀತೆಯ ಭಗವಂತ ಯಾರು, ಭಗವಂತ ರಚಯಿತ ಒಬ್ಬರೇ ಇರಬೇಕಲ್ಲ। अगर मनुष्य अपने को भगवान कहलाते भी हैं तो ऐसे कभी नहीं कहेंगे तुम सब हमारे बच्चे हो। ತಿಳ್ಕೊಡಿ, ಯಾರಾದ್ರೂ ಮಾನವ ತನ್ನನ್ನ ತಾನು ಭಗವಂತ ಅಂತ ಅನ್ಕೋಬಹುದು, ಆದರೆ ಎಂದು ಈ ರೀತಿ ತಿಳಿಸಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲ ನನ್ನ ಮಕ್ಕಳಾಗಿದ್ದೀರಾ। या तो कहेंगे ततत्वम, या तो कहेंगे ईश्वर सर्वव्यापी, हम भी भगवान तुम भी भगवान, जिधर देखता हूं तू ही तू है। ಈ ರೀತಿ ಅನ್ಬೋದು, ತತತ್ವ ಅಂತಾರೆ ಈಶ್ವರ ಸರ್ವವ್ಯಾಪಿ ಅಂತ, ನೀವು ಭಗವಂತ ನಾವು ಭಗವಂತ, ಎಲ್ಲಿ ನೋಡಿದ್ರು ನೀನೇ ನೀನು। पत्थर में भी तो ऐसे कह देते तुम हमारे बच्चे हो, कह नहीं सकते। ಕಲ್ಲಲ್ಲೂ ನೀನೇ ಇದೆಯಾ ಅಂದ್ಬಿಡ್ತಾರೆ, ನೀವು ನನ್ನ ಸಂತಾನ ಅಂತ ಎಂದೂ ಹೇಳಕ್ಕೆ ಸಾಧ್ಯನೇ ಇಲ್ಲ। ये तो बाबा कहते ए मेरे लाडले रूहानी बच्चे, ऐसे और कोई कह ना सके। ಇಲ್ಲಿ ಶಿವಬಾಬಾನೇ ಅಂತಾರೆ ನನ್ನ ಮುದ್ದು ಮಕ್ಕಳೇ ಅಂತ, ಈ ರೀತಿ ಯಾರು ತಿಳಿಸೋದಕ್ಕೆ ಸಾಧ್ಯನೇ ಇಲ್ಲ। मुसलमान को आप कोई कहे मेरे बच्चों तो थप्पड़ मार देंगे, एक ही पारलौकिक बात कह सकते। ಮುಸಲ್ಮಾನ್ಗೆ ಯಾರಾದ್ರೂ ನನ್ನ ಮುದ್ದು ಮಕ್ಕಳೇ ಅಂದ್ರೆ ಕೆನ್ನೆಗೆ ಬಾರಿಸ್ತಾರೆ, ಒಬ್ಬ ತಂದೆ ಪಾರಲೌಕಿಕ ತಂದೆ ಮಾತ್ರ ತಿಳಿಸಬಹುದು। और कोई सृष्टि के आदि मध्य अंत का ज्ञान दे ना सके, 84 की सीढ़ी का राज कोई समझा न सके सिवाय निराकार बाप। ಆ ರೀತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಯಾರು ಜ್ಞಾನ ಕೊಡಕ್ಕೆ ಸಾಧ್ಯ ಇಲ್ಲ। 84 ಮೆಟ್ಟಲಿನ ರಹಸ್ಯವನ್ನ
ಯಾರು ತಿಳಿಸಕ್ಕೆ ಸಾಧ್ಯ ಇಲ್ಲ, ನಿರಾಕಾರ ತಂದೆ ಮಾತ್ರ ತಿಳಿಸ್ತಾರೆ. ಉನ್ಕಾ ಅಸಲಿ ನಾಮ್ ಶಿವ ಹೈ, ಯೇ ತೋ ಮನುಷ್ಯೋನೆ ಅತಃ ನಾಮ್ ರಖ್ ದಿಯಾ. ಅವರ ವಾಸ್ತವಿಕ ಹೆಸರೇ ಶಿವ ಆಗಿದೆ, ಆದರೆ ಮಾನವ ಅನೇಕ ಹೆಸರುಗಳನ್ನ ಇಟ್ಬಿಟ್ಟಿದ್ದಾನೆ. अनेक भाषाएं तो अपनी अपनी भाषा में नाम रख दिया है, जैसे बॉम्बे में बबुलनाथ कहते, परंतु वो अर्थ थोड़े ही समझते. ಅನೇಕ ಭಾಷೆಗಳಿದೆ, ತಮ್ಮ ತಮ್ಮ ಭಾಷೆಯಲ್ಲಿ ಹೆಸರನ್ನ ಇಟ್ಬಿಟ್ಟಿದ್ದಾರೆ. ಯಾವ ರೀತಿ ಬಾಂಬೆಯಲ್ಲಿ ಬಬುಲ್ನಾಥ್ ಅಂತಾರೆ, ಅದರ ಅರ್ಥ ಅವ್ರೇನಾದ್ರೂ ಮಾಡ್ಕೊಂತಾರ? तुम समझते हो कांटों को फूल बनाने वाला, भारत में शिव बाबा के हजारों नाम कहेंगे, अर्थ कुछ नहीं जान. ನಿಮಗೆ ಗೊತ್ತಿದೆ, ಮುಳ್ಳನ್ನ ಹೂವಾಗಿ ಮಾಡೋರಿಗೆ ಬಬುಲ್ನಾಥ್ ಅಂತೀವಿ. ಭಾರತದಲ್ಲಿ ಶಿವ ಬಾಬಾ ಅವರಿಗೆ ಸಾವಿರಾರು ಹೆಸರನ್ನ ಕೊಟ್ಟಿದ್ದಾರೆ, ಅರ್ಥ ಅಂತೂ ಗೊತ್ತಿಲ್ಲ. बाप बच्चों को समझाते, उसमें भी माताओं को बाबा ಜಾಸ್ತಿ ಆगे करते. ಬಾಬಾ ಮಕ್ಕಳಿಗೆ ತಿಳಿಸ್ತಾರೆ, ಅದರಲ್ಲೂ ಮಾತೆಯರನ್ನ ಬಾಬುವರು ಬಹಳ ಮುಂದೆ ಇರ್ತಾರೆ. आजकल फीमेल्स का मान भी है क्योंकि बाबा आए हैं, बाबा माताओं की महिमा ऊंच करते हैं. ಈ ನಡುವೆ ಸ್ತ್ರೀಯರಿಗೆ ಮಾನನೂ ಜಾಸ್ತಿ ಇದೆ, ಯಾಕೆಂದರೆ ಬಾಬಾ ಬಂದಿದ್ದಾರಲ್ಲ. ತಂದೆ ಮಾತೆಯರ ಮಹಿಮೆಯನ್ನ ಉನ್ನತ ಮಾಡ್ತಾರೆ. ತಾವು ಶಿವಶಕ್ತಿ ಸೈನ್ಯರು, ತಾವೇ ಶಿವ ಬಾಬುರನ್ನ ಅರ್ಥ ಮಾಡ್ಕೊಂಡಿದ್ದೀರಾ? सच तो एक ही है, गाया भी जाता, सच की बेड़ी हिले डुबे डूबेंगी नहीं. ಸತ್ಯ ಅಂತೂ ಒಂದೇ, ಗಾಯನೋ ಏನೋ ಇದೆಯಲ್ಲ, ಸತ್ಯದ ಅಡುಗು ಅಲ್ಲಾಡತ್ತೆ, ಎಂದು ಮುಳುಗೋದಿಲ್ಲ. तो तुम बच्चे हो, नई दुनिया की स्थापना कर रहे हो, बाकी झूठी बेड़ियां सब खत्म हो जाएंगी. ತಾವು ಸತ್ಯವಾಗಿದ್ದೀರಾ, ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಿದ್ದೀರಾ, ಬಾಕಿ ಸುಳ್ಳಿನ ಅಡಗುಗಳು ಬಹಳಷ್ಟು ಸಮಾಪ್ತಿಯಾಗತ್ತೆ. तुम भी कोई यहाँ राज्य करने वाले नहीं हो, तुम फिर दूसरे जन्म में आकर राज्य करेंगे. ತಾವು ಇಲ್ಲಿ ರಾಜ್ಯವನ್ನ ಮಾಡೋದಿಲ್ಲ, ತಾವು ಮತ್ತೊಂದು ಜನ್ಮವನ್ನ ಪಡೆದು ಇಲ್ಲಿ ಬಂದು ರಾಜ್ಯವನ್ನ ಮಾಡ್ತೀರಾ. ये बड़ी गुप्त बातें हैं जो तुम जानते हो, ये बाबा ना मिला होता तो कुछ भी नहीं जानते थे, अभी जाना है. ಇದು ಬಹಳ ಗುಪ್ತವಾದ ಮಾತುಗಳು, ನಿಮಗೆ ಗೊತ್ತಿದೆ. ಈ ಬಾಬಾ ಸಿಕ್ಕಿಲ್ಲ ಅಂದ್ರೆ ನಿಮಗೂ ಗೊತ್ತಾಗುತ್ತಿರ್ಲಿಲ್ಲ, ಈಗ ಗೊತ್ತಾಗಿದೆ ಅಲ್ಲ. ये है युधिष्ठिर, युद्ध के मैदान में बच्चों को खड़ा करने वाला. ये है अननोन वॉरियर्स अहिंसा. ಇವರು ಯುಧಿಷ್ಠರಾಗಿದ್ದಾರೆ, ಯುದ್ಧದ ಮೈದಾನದಲ್ಲಿ ಮಕ್ಕಳನ್ನ ನಿಲ್ಲಿಸುವಂತವರು. ಇವರು ಅಹಿಂಸಾ ಯುದ್ಧವನ್ನ ಮಾಡುವಂತಹ ಯೋಧರಾಗಿದ್ದಾರೆ. मनुष्य हिंसा समझ लेते हैं मारा मारी को, बाबा कहते पहली मुख्य हिंसा तो काम कटारी की है, इसलिए काम महाशत्रु कहा जाता. इस पर ही विजय पाने. ಮನುಷ್ಯರು ಹಿಂಸೆ ಎಂದರೆ ಹೊಡೆದಾಡೋದು ಅಂದ್ಕೊಂಡ್ಬಿಡ್ತಾರೆ. ಬಾಬಾ ಅಂತಾರೆ ಮುಖ್ಯವಾದ ಹಿಂಸೆ ಕಾಮ ವಿಕಾರ ಆಗಿದೆ, ಅದಕ್ಕೆ ತಿಳಿಸಲಾಗತ್ತೆ ಕಾಮ ಮಹಾಶತ್ರು ಅಂತ. ಇದರ ಮೇಲೆ ವಿಜಯವನ್ನ ಪಡೆಯಬೇಕು. मूल बात है ही काम विकार की, पतित माना विकारी, विकारी कहा जाता पतित बनने वालों को जो विकार में जाते. ಮುಖ್ಯವಾದ ಮಾತು ಕಾಮ ವಿಕಾರ, ಪತಿತರಾಗುವವರಿಗೆ ವಿಕಾರಿ ಅಂತೆ. ವಿಕಾರಿ ಅಂತ ಹೇಳಾಗತ್ತೆ ಪತಿತರಾಗುವವರಿಗೆ, ಯಾರು ವಿಕಾರದಲ್ಲಿ ಹೋಗ್ತಾರೆ. क्रोध करने वालों को ऐसे नहीं कहेंगे ये विकारी है, क्रोधी को क्रोधी, लोभी को लोभी कहे. ಕ್ರೋಧ ಮಾಡುವವರಿಗೆ ಎಂದು ಈ ರೀತಿ ಹೇಳೋದಿಲ್ಲ ನೀವು ವಿಕಾರಿ ಅಂತ. ಕ್ರೋಧಿಗೆ ಕ್ರೋಧಿ, ಲೋಭಿಗೆ ಲೋಭಿ ಅಂತೆ. देवताओं को निर्विकारी कहा जाता है. देवताएं निर्लोभी, निर्मोही, निर्विकारी है. ದೇವತೆಗಳಿಗೆ ನಿರ್ವಿಕಾರಿ ಅಂತೀವಿ. ದೇವತೆಗಳು ನಿರ್ಲೋಭಿ, ನಿರ್ಮೋಹಿ, ನಿರ್ವಿಕಾರಿಯಾಗಿದ್ರು. वो कभी विकार में नहीं जाते, तुमको कहते विकार बिगर बच्चा कैसे हो.
ಅವರೆಂದೂ ವಿಕಾರದಲ್ಲಿ ಹೋಗೋದಿಲ್ಲ. ನಿಮಗೆ ಕೇಳಲಾಗತ್ತೆ, ವಿಕಾರದಲ್ಲಿ ಹೋಗಿಲ್ಲ ಅಂದ್ರೆ ಮಕ್ಕಳು ಹೆಂಗಾಗ್ತಾರೆ? ಉನೋಂಕೋ ತು ನಿರ್ವಿಕಾರಿ ಮಾನ್ತೆ ಹೋನ ವ ಹೈ ಹಿ ವೈಸ್ಲೆಸ್ ದುನಿಯಾ. ಅವರಿಗೆ ನಿರ್ವಿಕಾರಿ ಅಂತ ಒಪ್ಕೊಂತಿರಲ್ಲ, ಅದಾಗಿದೆ ನಿರ್ವಿಕಾರಿ ಪ್ರಪಂಚ. द्वापर कलयुग है विकारी दुनिया खुद को विकारी देवताओं को निर्विकारी कहा जाता. ದ್ವಾಪರ ಕಲಿಯುಗಕ್ಕೆ ವಿಕಾರಿ ಪ್ರಪಂಚ ಅಂತೀವಿ. ಸ್ವಯಂ ವಿಕಾರಿ ದೇವತೆಗಳಿಗೆ ನಿರ್ವಿಕಾರಿ ಅಂತಾರೆ. तुम जानते हो हम भी विकारी थे अब इन जैसे निर्विकारी बन. ಈಗ ತಮಗೆ ಗೊತ್ತಿದೆ ನಾವು ವಿಕಾರಿ ಆಗಿದ್ವಿ, ಈಗ ಇವರ ಸಮಾನ ನಿರ್ವಿಕಾರಿ ಆಗ್ತಾ ಇದ್ದಾರೆ. इन लक्ष्मी नारायण ने भी याद के बल से ये पद पाया फिर पा रहे हैं. हम ही देवता थे, हमने कल्प पहले ऐसे राज्य पाया जो गवाया फिर हम पा रहे हैं. ಈ ಲಕ್ಷ್ಮೀ ನಾರಾಯಣರು ಯೋಗ ಬಲದಿಂದ ಈ ಪದವಿಯನ್ನ ಪಡೆದಿದ್ದಾರೆ, ಮತ್ತೆ ಪಡಿತಾ ಇದ್ದಾರೆ. ನಾವು ದೇವಿ ದೇವತೆ ಆಗಿದ್ವಿ, ಕಲ್ಪದ ಹಿಂದೆ ರಾಜ್ಯವನ್ನ ಪಡೆದಿದ್ವಿ, ಮತ್ತೆ ಕಳ್ಕೊಂಡ್ವಿ, ಈಗ ಮತ್ತೆ ಪಡಿತಾ ಇದ್ದೀವಿ. ಯಹಿ ಚಿಂತನ್ ಬುದ್ಧಿ ಮೇ ರಹೆ ತೋ ಖುಷಿ रहेंगी ಪರಂತು ಮಾಯಾ ಯೇ ಸ್ಮೃತಿ ಬುಲಾದಿ. ಇದೇ ಒಂದು ಚಿಂತನೆ ಬುದ್ಧಿಯಲ್ಲಿ ಇದ್ದಾಗ ಖುಷಿ ಇರುತ್ತೆ, ಆದರೆ ಮಾಯೆ ಮರೆಯುವ ರೀತಿ ಮಾಡುತ್ತೆ. बाबा जानते तुम स्थायी याद में रह नहीं सकते, तुम बच्चे अडोल बन याद करते रहो तो जल्दी कर्मातीत अवस्था हो जाए और आत्मा वापस चले जाए, परंतु नहीं. ಬಾಬನ ಗೊತ್ತಿದೆ ನೀವು ಸ್ಥಿರವಾಗಿ ನೆನಪಿನಲ್ಲಿ ಇರಲ್ಲ ಅಂತ. ಮಕ್ಕಳೇ, ನೀವು ಸ್ಥಿರವಾದ ನೆನಪಿನಲ್ಲಿದ್ದಾಗ ಅತಿ ಶೀಘ್ರ ಕರ್ಮಾತೀತ ಸ್ಥಿತಿಯನ್ನ ಪಡಿತೀರಾ, ಆತ್ಮ ವಾಪಸ್ ಹೋಗುತ್ತೆ. ಆದರೆ ಹಂಗಿಲ್ಲ. ಪಹಲೆ ನಂಬರ್ ಮೇ ತೋ ಯೇ ಜಾನೆ ವಾಲಾ ಹೈ, ಫಿರ್ ಹೈ ಶಿವ ಬಾಬಾ ಕಿ ಬಾರಾತ್. ಮೊದಲನೇ ನಂಬರ್ ಅಲ್ಲಿ ಇವರು ಹೋಗೋರು ಇದ್ದಾರೆ, ನಂತರ ಶಿವ ಬಾಬಾವರ ಮೆರವಣಿಗೆ. शादी में माताएं मिट्टी के मटके में ज्योति जगाकर ले जाते, ये निशानी है. शिव बाबा साजन तो सदा जागती ज्योत है. ಮದುವೆಯಲ್ಲಿ ಮಾತೆಯರು ಮಣ್ಣಿನ ಮಡಿಕೆಯ ಮೇಲೆ ದೀಪವನ್ನ ಬೆಳಗಿಸ್ಕೊಂಡು ತಕೊಂಡು ಹೋಗ್ತಾರೆ, ಇದು ಚಿಹ್ನೆ ಆಗಿದೆ. ಶಿವ ಬಾಬಾ ಪ್ರಿಯತಮ ಸದಾ ಬೆಳಗುವಂತಹ ಜ್ಯೋತಿ. बाकी हमारी ज्योति जगाई यहाँ की बात फिर भक्ति मार्ग में ले गए. ಬಾಕಿ ಜ್ಯೋತಿ ಬೆಳಗಿಸಿದ್ರು, ಈ ಒಂದು ಮಾತು ಭಕ್ತಿ ಮಾರ್ಗದಲ್ಲಿ ತಗೊಂಡೋಗಿದ್ದಾರೆ. तुम योग बल से अपनी ज्योति जगाते हो, योग से तुम पवित्र बनते हो, ज्ञान से धन मिलता है. ತಾವು ಯೋಗ ಬಲದಿಂದ ಜ್ಯೋತಿಯನ್ನ ಬೆಳಗಿಸ್ತೀರ, ಯೋಗದಿಂದ ತಾವು ಪವಿತ್ರರಾಗ್ತೀರ, ಜ್ಞಾನದಿಂದ ಧನ ಸಿಗತ್ತೆ. पढ़ाई को सोर्स ऑफ इनकम कहा जाता, योग बल से तुम खास भारत हम सारे विश्व को पवित्र बनाते. ವಿದ್ಯೆ ಸಂಪಾದನೆಗೆ ಮೂಲ ಅಂತಾರೆ. ಯೋಗ ಬಲದಿಂದ ವಿಶೇಷ ಭಾರತ ಮತ್ತೆ ವಿಶ್ವವನ್ನ ತಾವು ಪವಿತ್ರವಾಗಿ ಮಾಡ್ತೀರಾ. इसमें कन्याएं बहुत अच्छी मददगार बन सकती. ಸರ್ವಿಸ್ ಕರ್ ऊंच पद पाना है ना. ಇದರಲ್ಲಿ ಕನ್ಯೆಯರು ಬಹಳ ಚೆನ್ನಾಗಿ ಸಹಯೋಗಿಗಳಾಗಬಹುದು, ಸೇವೆಯಿಂದ ಉತ್ತಮವಾದ ಪದವಿಯನ್ನು ಪಡಿತೀರಲ್ಲ. जीवन एरे जैसा बनाना कम नहीं, गाया भी जाता फॉलो फादर सी फादर और अन्य ब्रदर सिस्टर. ಜೀವನ ವಜ್ರ ಸಮಾನವಾಗಿ ಮಾಡಿಕೊಳ್ಳೋದು ಕಡಿಮೆ ಏನಲ್ವಲ್ಲ. ಗಾಯನೂ ಇದೆ ಫಾಲೋ ಫಾದರ್ ಅಂತ. ತಾಯಿ ತಂದೆಯನ್ನ ಅನುಕರಣೆ ಮಾಡಿ ಅನನ್ಯವಾದ ಸಹೋದರ ಸಹೋದರಿಯರನ್ನು ಮಾಡಿ. तुम बच्चे प्रदर्शनी में भी समझा सकते हो, तुमको दो फादर है, लौकिक और अलौकिक. इसमें बड़ा कौन? बड़ा तो जरूर बेहद का बाप हुआ. ತಾವು ಮಕ್ಕಳು ಪ್ರದರ್ಶನಿಯಲ್ಲೂ ತಿಳಿಸಬಹುದಾಗಿದೆ, ಇಬ್ಬರು ತಂದೆ ಇದ್ದಾರೆ, ಲೌಕಿಕ ಮತ್ತೆ ಅಲೌಕಿಕ. ಇದರಲ್ಲಿ ದೊಡ್ಡವರು ಯಾರು? ದೊಡ್ಡವರಂತೂ ಅನಂತವಾದ ತಂದೆಯನ್ನು. वर्षा उनसे
मिलना चाहिए, अब वर्षा दे रहे हैं, विश्व का मालिक बना रहे. ಆಸ್ತಿ ಅವರಿಂದಲೇ ಸಿಗಬೇಕು. ಈಗ ಆಸ್ತಿಯನ್ನ ನೀಡ್ತಿದ್ದಾರೆ, ವಿಶ್ವದ ಮಾಲೀಕರಾಗಿ ಮಾಡ್ತಿದ್ದಾರೆ. ಭಗವಾನ್ ವಾಚ್ तुमको राजयोग सिखाता हूं, फिर तुम सारे दूसरे जन्म में विश्व के मालिक बने. ಭಗವಂತನ ಮಹಾವಾಕ್ಯ, ತಮಗೆ ರಾಜಯೋಗವನ್ನ ಕಲಿಸ್ಕೊಡ್ತೀನಿ, ನಂತರ ತಾವು ಮತ್ತೊಂದು ಜನ್ಮದಲ್ಲಿ ವಿಶ್ವದ ಮಾಲೀಕರಾಗ್ತೀರ. बाप कल्प कल्प भारत में आकर भारत को बहुत साहूकार बनाते, तुम विश्व के मालिक बनते हो इस पढ़ाई से. ಬಾಬಾ ಕಲ್ಪ ಕಲ್ಪನು ಭಾರತದಲ್ಲಿ ಬಂದು ಭಾರತವನ್ನ ಬಹಳ ಧನವಂತರಾಗಿ ಮಾಡ್ತಾರೆ. ತಾವು ವಿಶ್ವದ ಮಾಲೀಕರಾಗ್ತೀರಾ ಈ ವಿದ್ಯೆಯಿಂದ. उस पढ़ाई से क्या मिलेगा, यहाँ तो तुम हीरे जैसे बनते हो 21 जन्म के लिए. ಆ ವಿದ್ಯೆಯಿಂದ ಏನ್ ಸಿಗತ್ತೆ? ಇಲ್ಲಂತೂ ತಾವು ವಜ್ರ ಸಮಾನರಾಗ್ತೀರಾ 21 ಜನ್ಮಕ್ಕೆ. उस पढ़ाई में रात दिन का फर्क है. ये तो बाप टीचर गुरु एक ही है ना. ಆ ವಿದ್ಯೆಯಲ್ಲೂ ರಾತ್ರಿ ಹಗಲಷ್ಟು ವ್ಯತ್ಯಾಸ ಇರುತ್ತೆ. ಇಲ್ಲಂತೂ ತಂದೆ ಟೀಚರ್ ಗುರು ಒಬ್ಬರೇ ಅಲ್ವಾ. तो बाप का वर्षा, टीचर का वर्षा, गुरु का वर्षा सब देते. अब बाबा कहते देव सही सबको बोलना. ತಂದೆಯ ಆಸ್ತಿ, ಟೀಚರಿನ ಆಸ್ತಿ, ಗುರುವಿನ ಆಸ್ತಿ ಎಲ್ಲವನ್ನ ಕೊಡ್ತಾರೆ. ಈಗ ಬಾಬಾ ತಿಳಿಸ್ತಾರೆ, ದೇಹ ಸಹಿತ ಎಲ್ಲವನ್ನ ಮರಿ. आप मुझे मर गई दुनिया, बाप के अडॉप्टेड बच्चे बने, बाकी किसको याद करेंगे. ನಾವು ಸತ್ತರೆ ನಮ್ಮ ಪಾಲಿಗೆ ಪ್ರಪಂಚ ಸತ್ತಂಗೆ. ಬಾಬಾ ದತ್ತು ಮಕ್ಕಳಾಗಿ ಮಾಡ್ಕೊಂಡಿದ್ದಾರೆ, ಮತ್ತೆ ಇನ್ಯಾರು ನೆನಪು ಮಾಡ್ತೀರಾ? दूसरों को देखते हुए जैसे देखते नहीं, पाठ भी आते हैं परंतु बुद्धि में है, अब हमको घर जाना है, फिर यहाँ आकर पाठ बचाना है. ಬೇರೆಯವರನ್ನ ನೋಡ್ತಿದ್ರು ಸಹ ನೋಡದೆ ಆಗಿ ಪಾತ್ರದಲ್ಲಿ ಬರ್ತೀರಾ, ಆದರೆ ಬುದ್ಧಿಯಲ್ಲಿ ಇರಲಿ, ಈಗ ನಾವು ಮನೆಗೆ ಹೋಗ್ಬೇಕು, ಮತ್ತೆ ಮತ್ತೊಂದು ಪಾತ್ರವನ್ನ ಅಭಿನಯ ಮಾಡಬೇಕು. ये बुद्धि में रहे तो भी बहुत खुशी रहेगी. बच्चों को देह बांध छोड़ देना है, ये पुरानी चीज यहाँ छोड़नी है, अब वापस जाना है. ಬುದ್ಧಿಯಲ್ಲಿ ಇರಲಿ, ಬಹಳ ಖುಷಿ ಇರಲಿ. ಮಕ್ಕಳಿಗೆ ದೇಹ ಬಾನವನ್ನ ಬಿಡಬೇಕು, ಹಳೆಯ ವಸ್ತುಗಳನ್ನ ಬಿಡಬೇಕು, ಈಗ ಮನೆಗೆ ಹೋಗ್ಬೇಕಲ್ಲ. ನಾಟಕ ಪೂರಾ ಹೋತಾ ಪುರಾಣಿ ಸೃಷ್ಟಿ ಕೋ ಆಗ ಲಗನಾ ಹಿ ಚಾಯ್. ನಾಟಕ ಪೂರ್ತಿ ಆಗುತ್ತೆ, ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ತಾಗಲೇಬೇಕು. अंधों की औलाद अंधे अज्ञान नींद में सोए पड़े, मनुष्य तो समझते ये सोया हुआ मनुष्य दिखाया है. ಕುರುಡರ ಮಗ ಕುರುಡ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ, ಮನುಷ್ಯ ಅನ್ಕೊಂತಾರೆ ಇವರು ಮಲಗಿದರೆ ಅಂತ. परंतु ये अज्ञान नींद की बात है जिससे तुम जागाते हो. ज्ञान अर्थात दिन सत्युग, अज्ञान अर्थात रात्रि कलियुग. ಆದರೆ ಅಜ್ಞಾನದ ನಿದ್ದೆಯ ಮಾತು, ಅದರಿಂದ ತಾವು ಎದ್ದೇಳಿಸ್ತೀರಿ. ಜ್ಞಾನ ಅಂದರೆ ಹಗಲು ಸತ್ಯುಗ, ಅಜ್ಞಾನ ಅಂದರೆ ರಾತ್ರಿ ಕಲಿಯುಗ. ये बड़ी समझने की बातें हैं. कन्या शादी करती तो माता पिता सास ससुर आदि भी याद आएंगे ना. ಇವೆಲ್ಲ ಅರ್ಥ ಮಾಡಿಕೊಳ್ಳುವ ವಿಷಯ. ಕನ್ಯೆ ಮದುವೆ ಮಾಡಿಕೊಂಡಾಗ ತಾಯಿ ತಂದೆ ಅತ್ತೆ ಮಾವ ಎಲ್ಲರೂ ನೆನಪು ಬರ್ತಾರಲ್ಲ. उनको भूलना पड़े, ऐसे भी युगल है जो सन्यासियों को दिखाते, अब युगल बनकर कभी विकार में नहीं जाते. ಅವರನ್ನೆಲ್ಲ ಮರಿಬೇಕಾಗುತ್ತೆ. ಅಂತಹ ದಂಪತಿಗಳಿದ್ದರೆ ಸನ್ಯಾಸಿಗಳಿಗೆ ತೋರಿಸ್ತಾರೆ, ನಾವು ದಂಪತಿಗಳಾಗಿ ಎಂದೂ ವಿಕಾರದಲ್ಲಿ ಹೋಗೋದಿಲ್ಲ. ज्ञान तलवार बीच में है, बाप का फरमान है पवित्र रहना. ಜ್ಞಾನದ ಖಡ್ಗ ಮಧ್ಯದಲ್ಲಿದೆ, ತಂದೆಯ ಆಜ್ಞೆ ಆಗಿದೆ ಪವಿತ್ರವಾಗಿದೆ. देखो रमेश उषा कभी भी पतित नहीं बने, ये डर है अगर हम पतित बने तो 21 जन्म की राजाई खत्म हो जाएगी, देवाला मार देंगे. ನೋಡಿ, ಈ ರಮೇಶ್ ಬಾಯಿ ಉಷಾ ಬೈನ್ ಎಂದೂ ಪತಿತರಾಗಿಲ್ಲ. ಭಯ ಇದೆ ಅಲ್ವಾ? ನಾವು ಪತಿತರಾದ್ರೆ 21 ಜನ್ಮದ ರಾಜ್ಯವನ್ನ ಕಳ್ಕೊಂತೀವಿ.
ಎಲ್ಲವನ್ನ ಲಾಸ್ ಮಾಡ್ಕೊತೀವಿ. ಐಸೆ ಕೋಯಿ ಕೋಯಿ ಫೈಲ್ ಹೋತೆ ಹೇ ಗಂಧರ್ವ ವಿವಾಹ ಕಾ ನಾಮ್ ತೋ ಹೇ ನ. ಆ ರೀತಿ ಕೆಲವರು ಫೈಲ್ ಆಗ್ತಾರೆ. ಗಂಧರ್ವ ವಿವಾಹದ ಹೆಸರಂತೂ ಇದೆ ಅಲ್ಲ. तुम जानते हो पवित्र रहने से पद बहुत ऊंच मिलेगा, एक जन्म के लिए पवित्र बने. ತಮಗೆ ಗೊತ್ತಿದೆ ಪವಿತ್ರರಾಗೋದ್ರಿಂದ ಬಹಳ ಉನ್ನತವಾದ ಪದವಿ ಸಿಗುತ್ತೆ. ಒಂದು ಜನ್ಮಕ್ಕೋಸ್ಕರ ಪವಿತ್ರರಾಗ್ತಾರೆ. योग बल से कर्मेंद्रियों पर भी कंट्रोल आ जाता. योग बल से तुम सारी दुनिया को पवित्र बनाते. ಯೋಗ ಬಲದಿಂದ ಕರ್ಮೇಂದ್ರಿಯಗಳು ಹತೋಟಿಯಲ್ಲಿ ಬರುತ್ತೆ. ಯೋಗ ಬಲದಿಂದ ತಾವು ಇಡೀ ವಿಶ್ವವನ್ನ ಪವಿತ್ರವಾಗಿ ಮಾಡ್ತೀರಿ. तुम कितने तोड़े बच्चे योग बल से ये सारा पहाड़ उठाए सोने का पहाड़ स्थापन करते हो. ತಾವು ಬಹಳ ಕಡಿಮೆ ಮಕ್ಕಳು. ಯೋಗ ಬಲದಿಂದ ಇಡೀ ಬೆಟ್ಟವನ್ನ ಎತ್ತಿ ಚಿನ್ನದ ಬೆಟ್ಟವನ್ನ ಸ್ಥಾಪನೆ ಮಾಡ್ತೀರಿ. ಮನುಷ್ಯ थोड़े ही समझते वो तो गोवर्धन पर्वत पिछाड़ी ಪರಿಕ್ರಮ ದೇತೆ रहते हैं. ಮನುಷ್ಯರಿಗೇನು ಗೊತ್ತಿದೆ? ಅವರಂತೂ ಗೋವರ್ಧನ ಪರ್ವತದ ಹಿಂದೆ ಪರಿಕ್ರಮಣೆಯನ್ನ ಮಾಡ್ತಾ ಇರ್ತಾರೆ. ये तो बाबा ही आकर सारी दुनिया को गोल्डन एज बनाते, ऐसे नहीं हिमालय कोई सोने का हो जाए. ಇಲ್ಲಿ ತಂದೆನೇ ಬಂದು ಇಡೀ ಪ್ರಪಂಚವನ್ನ ಚಿನ್ನದ ಪ್ರಪಂಚವಾಗಿ ಮಾಡ್ತಾರೆ. ಆ ರೀತಿಯಲ್ಲ, ಹಿಮಾಲಯ ಎಲ್ಲ ಚಿನ್ನ ಆಗ್ಬಿಡತ್ತೆ ಅಂತ. वहां तो सोने की कानियां भरपूर हो जाएंगी. 5 तत्व सतो प्रधान फल भी अच्छा देते. ಅಲ್ಲಿ ಚಿನ್ನದ ಖನಿಜಗಳು ತುಂಬೋಗುತ್ತೆ. 5 ತತ್ವಗಳು ಸತೋ ಪ್ರಧಾನ ಆಗುತ್ತೆ, ಫಲ ತುಂಬಾ ಚೆನ್ನಾಗಿ ನೀಡುತ್ತೆ. सतो प्रधान तत्व से ये शरीर भी सतो प्रधान होंगे. वहां के फल भी बहुत बड़े बड़े स्वादिष्ट होते. नाम ही है स्वर्ग. ಸತೋ ಪ್ರಧಾನ ತತ್ವಗಳಿಂದ ದೇಹನೂ ಸತೋ ಪ್ರಧಾನ ಆಗಿರುತ್ತೆ. ಅಲ್ಲಿನ ಫಲ ಬಹಳ ದೊಡ್ಡ ದೊಡ್ಡದಾಗಿ ಸ್ವಾದಿಷ್ಟ ಭರಿತವಾಗಿ ಇರುತ್ತೆ. ಹೆಸರೇ ಸ್ವರ್ಗ ಅಲ್ವಾ? तो अपने को आत्मा समझ बाबा को याद करने से विकार टूटेंगे. दे अभिमान आने से विकार की चोट होती है. ತಮ್ಮನ್ನ ತಾವು ಆತ್ಮ ಅಂತ ತಿಳಿದಾಗ ತಂದೆಯ ನೆನಪಿನಿಂದ ವಿಕಾರಗಳು ಬಿಡುಗಡೆ ಆಗುತ್ತೆ. ದೇ ಅಭಿಮಾನದಲ್ಲಿ ಬಂದಾಗ ವಿಕಾರದ ಪೆಟ್ಟು ಬೀಳತ್ತೆ. योगी कभी विकार में नहीं जाएंगे. ज्ञान बल तो है परंतु योग नहीं होगा तो गिर पड़ेंगे. ಯೋಗಿ ಎಂದು ವಿಕಾರದಲ್ಲಿ ಬೀಳೋದಿಲ್ಲ. ಜ್ಞಾನ ಬಲ ಇದೆ, ಯೋಗ ಇಲ್ಲ ಅಂದ್ರೆ ಬಿದ್ದೋಗ್ಬೋದು. जैसे पूछा जाता पुरुषार्थ बड़ा या प्रारब्ध, तो कहते पुरुषार्थ बड़ा है, वैसे इसमें कहेंगे योग बड़ा. ಯಾವ ರೀತಿ ಕೇಳಲಾಗತ್ತೆ ಪುರುಷಾರ್ಥ ದೊಡ್ಡದ ಅಥವಾ ಪ್ರಾರಬ್ಧನ ಅಂತ ತಿಳಿಸಲಾಗತ್ತೆ ಪುರುಷಾರ್ಥ ದೊಡ್ಡದು. ಅದೇ ರೀತಿ ಇಲ್ಲೂ ತಿಳಿಸಲಾಗತ್ತೆ ಯೋಗನೇ ದೊಡ್ಡದು. योग से ही पतित से पावन बनते. अब तुम बच्चों को कहेंगे हम बेहद के बाबा से पढ़े. ಯೋಗದಿಂದಲೇ ಪತಿತರಿಂದ ಪಾವನ ಆಗ್ತಿ. ಈಗ ತಮ್ಮ ಮಕ್ಕಳಿಂದ ಕೇಳಲಾಗತ್ತೆ ಅನಂತವಾದ ತಂದೆಯಿಂದ ಓದಿ. मनुष्य से पढ़ने से क्या मिलेगा? मास में एक कमाई होंगी, ये तुम एक एक रत्न धारण करते हो. ಮನುಷ್ಯನಿಂದ ವಿದ್ಯಾಭ್ಯಾಸ ಮಾಡಿದ್ರೆ ಏನು ಸಿಗ್ಬೋದು? ತಿಂಗಳಿಗೆ ಸ್ವಲ್ಪ ಸಂಪಾದನೆ ಆಗ್ಬೋದು. ಆದರೆ ಇಲ್ಲಿ ಒಂದೊಂದು ರತ್ನಗಳನ್ನ ತಾವು ಧಾರಣೆ ಮಾಡ್ತೀರಾ. ये है लाखों रुपयों के, वहां पैसे की गिनती नहीं किया जाता. अनगिनित धन होता. ಇದಂತೂ ಲಕ್ಷಾಂತರ ರೂಪಾಯಿದಾಗಿದೆ. ಅಲ್ಲಿ ಹಣವನ್ನ ಲೆಕ್ಕ ಮಾಡೋದಿಲ್ಲ, ಲೆಕ್ಕ ಇಲ್ಲದಷ್ಟು ಧನ ಇರುತ್ತೆ. सबको अपनी अपनी कहानियां आदि होते. अब बाबा कहते हम तुमको राजयोग सिखाते. ಎಲ್ಲರಿಗೂ ತಮ್ಮದೇ ಆದ ಖನಿಜಗಳು ಇರುತ್ತೆ. ಬಾಬಾ ತಿಳಿಸ್ತಿದ್ದಾರೆ ನಾನು ನಿಮಗೆ ರಾಜಯೋಗವನ್ನ ಕಲಿಸ್ಕೊಡ್ತೀನಿ. ये है एम ऑब्जेक्ट. पुरुषार्थ करके ऊंच पद पाना, राजधानी स्थापन हो रही है. ಇದೇ ಲಕ್ಷ್ಯ. ಪುರುಷಾರ್ಥವನ್ನ ಮಾಡಿ ಉನ್ನತ ಆಗ್ಬೇಕಲ್ಲ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ये लक्ष्मी नारायण ने कैसे प्रारब्ध पाई? इसकी प्रारब्ध को जान गए तो बाकी क्या चाहिए?
ಈ ಲಕ್ಷ್ಮೀನಾರಾಯಣ ಯಾವ ರೀತಿ ಪ್ರಾರಬ್ಧವನ್ನ ಪಡ್ಕೊಂಡ್ರು? ಇವರ ಪ್ರಾರಬ್ಧವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಇನ್ನೇನ್ ಬೇಕಾಗಿದೆ? अभी तुम जान गए हो कल्प 5000 वर्ष बाद बाबा आते आकर भारत को ಸ್ವರ್ಗ ಬನ್ನ. ಈಗ ತಮಗೆ ಅರಿವಾಗಿದೆ, ಕಲ್ಪದ 5000 ವರ್ಷದ ನಂತರ ತಂದೆ ಬಂದಿದ್ದಾರೆ, ಬಂದು ಭಾರತವನ್ನ ಸ್ವರ್ಗವಾಗಿ ಮಾಡ್ತಾರೆ. तो बच्चों को सर्विस करने का उमंग होना चाहिए. जब तक कोई को रास्ता नहीं बताया खाना नहीं खाएंगे. इतना उल्लास उमंग हो तब ऊंच पद पाए. ಅಂದ ಮೇಲೆ ಮಕ್ಕಳು ಸೇವೆಯ ಉಮಂಗದಲ್ಲಿ ಇರಬೇಕು. ಎಲ್ಲಿವರೆಗೂ ಇತರರಿಗೆ ದಾರಿ ತೋರಿಸೋದಿಲ್ಲ, ಊಟ ಮಾಡೋದಿಲ್ಲ, ಅಷ್ಟೊಂದು ಉತ್ಸಾಹ ಉಮಂಗದಲ್ಲಿ ಇದ್ದಾಗ ಉನ್ನತವಾದ ಪದವಿಯನ್ನ ಪಡಿತೀರಾ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, ईश्वरीय सर्विस कर अपना जीवन 21 जन्म के लिए ಈರೇ ಜೈಸಾ ಬನಾನ. ಈಶ್ವರೀಯ ಸೇವೆಯನ್ನ ಮಾಡಿ ತಮ್ಮ ಜೀವನವನ್ನ 21 ಜನ್ಮಕ್ಕೋಸ್ಕರ ವಜ್ರ ಸಮಾನವಾಗಿ ಮಾಡ್ಕೋಬೇಕು. ಮಾತ್ ಪಿತಾ ಅನನ್ಯ ಬಾಯಿ ಬಹನೋ ಕೋ ಹಿ ಫಾಲೋ ಕರ. ತಂದೆ ತಾಯಿ ಮತ್ತೆ ಅನನ್ಯ ಸಹೋದರ ಸಹೋದರಿಯನ್ನ ಫಾಲೋ ಮಾಡಬೇಕಾಗಿದೆ. ಎರಡನೇದು, ಕರ್ಮಾತೀತ ಅವಸ್ಥಾ ಬನ್ನೆ ಕೆ ಲಿಯೆ ದೇಹ ಸಹಿತ ಸಬ್ಕೋ ಬೋಲ್ನಾ. ಕರ್ಮಾತೀತ ಸ್ಥಿತಿಯನ್ನ ಮಾಡ್ಕೊಳಕ್ಕೋಸ್ಕರ ದೇಹ ಸಹಿತ ಎಲ್ಲವನ್ನ ಮರೆಯಬೇಕು. अपनी याद अडोल स्थिर बनानी है. देवता उन जैसे निर्लोभी निर्मोही ನಿರ್ವಿಕಾರಿ ಬನ್. ನಿಮ್ಮ ನೆನಪು ಅಡೋಲವಾಗಿ ಸ್ಥಿರವಾಗಿ ಇರಬೇಕು. ದೇವತೆಗಳ ಸಮಾನ ನಿರ್ಲೋಭಿ ನಿರ್ಮೋಹಿ ನಿರ್ವಿಕಾರಿಯಾಗಿ ಇರಬೇಕಾಗಿದೆ. ವರದಾನ, तड़पती हुई आत्माओं को 1 सेकंड में गति सद्गति देने वाले ಮಾಸ್ಟರ್ ದಾತಾ ಭವ. ತಡಪಡಿಸುತ್ತಿರುವಂತಹ ಆತ್ಮಗಳಿಗೆ 1 ಸೆಕೆಂಡ್ನಲ್ಲಿ ಗತಿ ಸದ್ಗತಿಯನ್ನ ನೀಡುವಂತವರು ಮಾಸ್ಟರ್ ದಾತಾ ಭವ. जैसे स्थूल सीजन का इंतजाम करते हो, सेवादारी सामग्री तब तैयार करते हो जिससे किसी को कोई तकलीफ ना हो, समय व्यर्थ ना जाए. ಯಾವ ರೀತಿ ಸ್ಥೂಲವಾದ ಸೀಸನ್ನಿನ ತಯಾರಿ ಮಾಡ್ತೀರ, ಸೇವಾದಾರಿಗಳಿಗೆ ವಸ್ತುಗಳನ್ನ ತಯಾರು ಮಾಡ್ತೀರ, ಇದರಿಂದ ಯಾರಿಗೂ ಎಂಥದೇ ತೊಂದರೆ ಆಗದೆ ಸಮಯ ವ್ಯರ್ಥ ಆಗದೇ ಇರಲಿ. ऐसे ही अब सर्व आत्माओं की गति सद्गति करने की अंतिम सीजन आने वाली. ಈಗ ಅದೇ ರೀತಿ ಸರ್ವ ಆತ್ಮಗಳಿಗೆ ಗತಿ ಸದ್ಗತಿಯನ್ನ ನೀಡುವ ಅಂತಿಮ ಸೀಸನ್ ಬರಲಿದೆ. तड़पती हुई आत्माओं को क्यों में खड़ा करने का कष्ट नहीं देना. आते जाए और लेते जाए. ತಡಪಡಿಸ್ತಾ ಬರ್ತಿರುವಂತ ಆತ್ಮಗಳಿಗೆ ಕ್ಯೂ ಅಲ್ಲಿ ನಿಲ್ಲಿಸಿ ಕಷ್ಟವನ್ನ ನೀಡಬೇಕು. ಬರ್ತಾ ಹೋಗ್ಲಿ, ತಕೊಂತಾ ಹೋಗ್ಲಿ. इसके लिए एवर रेडी बनो. पुरुषार्थी जीवन में रहने से ऊपर अब दातापन की स्थिति में. ಅದಕ್ಕೋಸ್ಕರ ಈಗ ಎವರ್ ರೆಡಿ ಆಗಿ ಪುರುಷಾರ್ಥಿ ಜೀವನದಲ್ಲಿ ಇದ್ದರೂ ಅದರಿಂದ ಮೇಲೆ ದಾತನ ಸ್ಥಿತಿಯಲ್ಲಿ ಹರ್ ಸಂಕಲ್ಪ ಹರ್ ಸೆಕೆಂಡ್ ಮೇ ಮಾಸ್ಟರ್ ದಾತಾ ಬನ್ಕಿ ಚಲ್. ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಸೆಕೆಂಡ್ ಮಾಸ್ಟರ್ ದಾತನಾಗಿ ನಡೆಯಿರಿ. ಇಂದಿನ ಸ್ಲೋಗನ್, ಆಜುರ್ ಕೋ ಬುದ್ಧಿ ಮೇ ಆಸಿರ್ ರಖೋ ತೋ ಸರ್ವ ಪ್ರಾಪ್ತಿಯ ಆಜುರ್ ಕರೆಂಗೆ. ಭಗವಂತನನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ, ಆಗ ಸರ್ವ ಪ್ರಾಪ್ತಿಗಳು ಉಪಸ್ಥಿತ ಆಗತ್ತೆ. ಅವ್ಯಕ್ತ ಇಶಾರೆ, ಏಕಾಂತ ಪ್ರಿಯ ಬನೋ, ಏಕತಾ और ಏಕಾಗ್ರತಾ ಕೋ ಬಡಾओ. ಅವ್ಯಕ್ತ ಇಶಾರೆ ಆಗಿದೆ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತೆ ಏಕಾಗ್ರತೆಯನ್ನ ತಮ್ಮದಾಗಿ ಮಾಡಿಕೊಳ್ಳಿ. ಏಕತಾ ಕೆ ಸಾಥ್ ಏಕಾಂತ ಪ್ರಿಯ ಬನ್ನ. एकांत प्रिय वो होगा जिसका अनेक तरह से बुद्धियों
टूटा हुआ होगा और एक का ही प्रिय होगा. ಏಕತೆಯ ಜೊತೆಗೆ ಏಕಾಂತ ಪ್ರಿಯರಾಗಿ. ಏಕಾಂತ ಪ್ರಿಯರು ಯಾರಾಗಿರ್ತಾರೆ? ಯಾರು ಅನೇಕರ ಜೊತೆ ಬುದ್ಧಿಯೋಗವನ್ನ ತೆಗೆದು ಒಬ್ಬರಿಗೆ ಪ್ರಿಯರಾಗಿರ್ತಾರೆ. ಏಕ್ ಪ್ರಿಯ ಹೋನೆ ಕಾರಣ ಏಕ ಕಿ ಹಿ ಯಾದ ಮೇ ರಹ ಸಕ್ತಾ ಹೈ. ಒಬ್ಬರಿಗೆ ಪ್ರಿಯರಾಗಿರುವ ಕಾರಣ ಒಬ್ಬರ ನೆನಪಿನಲ್ಲೇ ಪ್ರಿಯರಾಗಿ ಇರ್ತಾರೆ. ಏಕಾಂತ ಪ್ರಿಯ ಅರ್ಥಾತ್ ಏಕ ಕೆ ಸಿವಾಯ ದೂಸರಾ ನಾ ಕೋಯಿ. ಏಕಾಂತ ಪ್ರಿಯ ಅಂದರೆ ಒಬ್ಬರು ಬಿಟ್ಟು ಮತ್ಯಾರೂ ಇಲ್ಲ. सर्व रसनाएं एक से लेना वाला ही एकांत प्रिय हो सकते. ಸರ್ವ ಸಂಬಂಧ ಸರ್ವ ರಸಗಳು ಒಬ್ಬರಿಂದ ಪಡೆಯುವಂಥವರಿಗೆ ಏಕಾಂತ ಪ್ರಿಯರಾಗೋದಕ್ಕೆ ಸಾಧ್ಯ. ಅಂಶ ಜೀವನ ಬಾಬಾ ನಿನ್ನ ಮುರಳಿಯ ಅಂದ ಹೇಳಲು ಬರದು ಬಾಯಿಂದ. ಮುರಳಿಗೆ ಜ್ಞಾನದ ಸಿಂಚನ
ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ. ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ, ಹಾರುತನ ಬಳಿ ಬಂದೆ. ಪರಮಾನಂದವ ಪಡೆದಿದೆ ಮನವು, ಶಾಂತಿಯ ಗೀತೆಯು ನುಡಿಯುತ್ತಿದೆ. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಜ್ಞಾನೇಶ್ವರ ನಿನ್ನ ಮುರಳಿ
ಸಾರ್ಥಕಗೊಳಿಸಿತು ಬದುಕನು, ಸಾರ್ಥಕಗೊಳಿಸಿತು ಬದುಕನು. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. शिव परमात्मा, परञ्ज्योति शिव परमात्मा, ज्ञानसागरा परमात्मा, ज्ञानसागरा परमात्मा, शान्तिसागरा परमात्मा, शान्तिसागरा परमात्मा, परमपिता शिव परमात्मा, परमपिता शिव परमात्मा, परञ्ज्योति शिव परमात्मा, परञ्ज्योति शिव परमात्मा. सद्गुरु शिक्षक बाबा नीनु, सद्गुरु शिक्षक बाबा नीनु, बालक नानु पालक नीनु, बालक नानु पालक नीनु, सद्गुरु शिक्षक बाबा नीनु, ಮೂರು ಲೋಕಗಳ ಒಡೆಯನು ನೀನು, ಮೂರು ಲೋಕಗಳ ಒಡೆಯನು ನೀನು, ಪತಿತನು ನಾನು ಪಾವನ ನೀನು, ಪತಿತನು ನಾನು ಪಾವನ ನೀನು, परमपिता शिव परमात्मा, परञ्ज्योति शिव परमात्मा, ज्ञानसागरा परमात्मा, शान्तिसागरा परमात्मा, परमपिता शिव परमात्मा, परञ्ज्योति शिव परमात्मा. ರಕ್ಷಕರಿಗೆಲ್ಲ
ಸಾಥಿಯು ನೀನು. ರಕ್ಷಕರಿಗೆಲ್ಲ ರಕ್ಷಕ ನೀನು, ರಕ್ಷಕರಿಗೆಲ್ಲ ರಕ್ಷಕ ನೀನು. ಸಖನು ನೀನು, ಸಾಥಿಯು ನೀನು, ಸಖನು ನೀನು, ಸಾಥಿಯು ನೀನು. ಜನನಿ ಜನಕ ಸಕಲವು ನೀನು, ಜನನಿ ಜನಕ ಸಕಲವು ನೀನು. ಬಂಧುವು ನೀನು, ಸಿಂಧುವು ನೀನು, ಬಂಧುವು ನೀನು, ಸಿಂಧುವು ನೀನು. ಪರಮಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ. ಪರಮಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು. ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ತಂದಿಹೆ ವರಗಳ ಮಾಲೆಯ ನೀನು, ತಂದಿಹೆ ವರಗಳ ಮಾಲೆಯ ನೀನು. ಮಂಗಳಕರ ವರದಾನಿಯು ನೀನು, ಮಂಗಳಕರ ವರದಾನಿಯು ನೀನು. ಪರಮಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಪರಮಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ. ಪರಮಪಿತಾ ಶಿವ